ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಅದನ್ನು ನೋಡೋಣ. ಬೆಂಗಳೂರಲ್ಲಿ ಸಂಜೆ ಸುರಿದಂತ ಅಕಾಲಿಕ ಮಳೆಯಿಂದ ಜನ ಕಂಗಾಲಾಗಿ ಹೋದ್ರು. ಮೆಜೆಸ್ಟಿಕ್, ಜಯನಗರ, ಮಾರ್ಕೆಟ್, ನಾಗರಬಾವಿ ಸೇರಿದಂತೆ ಹಲವು ಕಡೆ ಧಾರಾಕಾರ ಮಳೆಯಾಗಿದೆ. ಲುಂಬಿನಿ ಗಾರ್ಡನ್ ನಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇದ್ದ 27 ವರ್ಷದ ಕಿರಣ್ ಎಂಬ ವ್ಯಕ್ತಿ ಮೇಲೆ ಮರ ಬಿದ್ದು ಸಾವನ್ನಪ್ಪಿದ್ದಾರೆ. मेटीरियल ब्लड ಬಂದಿದೆ. ಇನ್ನು ಎಚ್ಆರ್ಎಸ್ ಲೇಔಟ್ನಲ್ಲಿ ಭಾರೀ ಮಳೆಗೆ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ವಾಹನಗಳೆಲ್ಲ ಮುಳುಗಿ ಹೋದವು. ಕಾರ್ಗಳು ರಸ್ತೆಯಲ್ಲಿ ಸಾಗುವಾಗ ಮಳೆ ನೀರು ಅಡ್ಡಿಯಾಯಿತು. ಇನ್ನು ಹೆಬ್ಬಾಳದಲ್ಲಿ ಮಳೆ ಮತ್ತು ಜೋರ್ ಗಾಳಿಗೆ ಮನೆ ಮೇಲೆ ಭಾರೀ ಗಾತ್ರದ ಮರ ಬಿದ್ದಿದೆ. ಈ ವೇಳೆ ಮನೆಯಲ್ಲಿದ್ದ ಭಾಗ್ಯ ಅನ್ನೋರ್ಗೆ ಸಣ್ಣ ಪುಟ್ಟ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ನಾಗರಬಾವಿ ಹಾಗೇನೆ ಚಂದ್ರ ಲೇಔಟ್ನಲ್ಲೂ ಭಾರೀ ಮಳೆಯಾಗಿದೆ. ಮಳೆಯಿಂದ ವಾಹನ ಸವಾರರು ಪರದಾಡಿದ್ರು. ಇನ್ನು ಭಾರೀ ಮಳೆಗೆ ಬಾಣಸವಾಡಿಯಲ್ಲಿ ಮರ ಬಿದ್ದು ಕಾರ್ನ ಗಾಜ್ ಪುಡಿ ಪುಡಿಯಾದ್ರೆ ಚಂದ್ರ ಲೇಔಟ್ನಲ್ಲಿ ಮಳೆಯಿಂದಾಗಿ ವಾಹನ ಸವಾರರು ಸಂಕಷ್ಟವನ್ನ ಅನುಭವಿಸಿದ್ರು. ಇನ್ನೊಂದು ಕಡೆ ಬಿಟಿಎಂ ಲೇಔಟ್ನಲ್ಲಿ ಮಳೆಯಿಂದಾಗಿ ಜನ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗೇನೆ ಬಾಣಸವಾಡಿಯಲ್ಲಿ ಮರ ಬಿದ್ದು ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ನಾವು 4 ಕಡೆ ಯಾವ ರೀತಿಯಾಗಿ 4 ಏರಿಯಾದಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಸಮಸ್ಯೆ ಆಯಿತು ಜನರಿಗೆ, ವ್ಯಾಪಾರಸ್ಥರಿಗೆ. ಜೊತೆಗೆ ಮರ ಬಿದ್ದಿದ್ರಿಂದ ಕರೆಂಟ್ ಕೂಡ ಇವತ್ತು ವ್ಯತ್ಯಯ ಆಯಿತು. ಅದು ಬಾಣಸವಾಡಿಯಲ್ಲಿ ಆಗಿದ್ದು. ಚಂದ್ರ ಲೇಔಟ್ನಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ. ಇನ್ನು ಬಾಣಸವಾಡಿಯಲ್ಲಿ ಕಾರ್ನ ಮೇಲೆ ಮರ ಬಿದ್ದುಬಿಟ್ಟಿದೆ. ಪರಿಣಾಮ ಗ್ಲಾಸ್ ಎಲ್ಲ ಪೀಸ್ ಆಗಿ ಹೋಗಿದೆ. ಇನ್ನು ಬಿಟಿಎಂ ಲೇಔಟ್ನಲ್ಲೂ ಕೂಡ ಅದೇ ಪರಿಸ್ಥಿತಿ. ಭಾರೀ ಮಳೆಗೆ ವ್ಯಾಪಾರಸ್ಥರು ಕೂಡ ಸಾಕಷ್ಟು ಇವತ್ತು ಸಂಕಷ್ಟವನ್ನ ಅನುಭವಿಸಿದ್ರು. ಮಹಾನಗರದ ಸಾಕಷ್ಟು ಏರಿಯಾಗಳಲ್ಲಿ ಇವತ್ತು ಮಳೆಯ ಆರ್ಭಟ ಜೋರಾಗಿ ಇತ್ತು. ಇನ್ನು ಲುಂಬಿನಿ ಗಾರ್ಡನ್ ನಲ್ಲಿ ಓರ್ವ ವ್ಯಕ್ತಿಯನ್ನ ಈ ಮಳೆ ಆಹುತಿ ಪಡ್ಕೊಂಡಿದೆ. ಇನ್ನು ದೊಡ್ಡಬಳ್ಳಾಪುರದಲ್ಲಿ ಭಾರೀ ಗಾಳಿ ಮಳೆಗೆ ಗೋಡೆ ಕುಸಿದು ಮಹಿಳೆ ಸಾವನ್ನಪ್ಪಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿಯಲ್ಲಿ ಘಟನೆ ನಡೆದಿದ್ದು 38 ವರ್ಷದ ಮುನಿರತ್ನಮ್ಮ ಸಾವಿಗೀಡಾಗಿದ್ದಾರೆ. ದೇವನಹಳ್ಳಿ ಭಾಗದಲ್ಲೂ ಭಾರೀ ಮಳೆ ಸುರಿದಿದ್ದು ಬಿಸಿಲಿನ ತಾಪಕ್ಕೆ ಜನ ಪರಿತಪಿಸ್ತಾ ಇದ್ರು. ಆದ್ರೆ ಒಂದು ಕಡೆ ಮಳೆ ತಂಪನ ಎರೆದಿದೆ, ಆದ್ರೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಇನ್ನೊಂದು ಕಡೆ ಆನೇಕಲ್ ಹಾಗೇನೆ ನೆಲಮಂಗಲದಲ್ಲಿ ಭಾರೀ ಮಳೆಯಾಗಿದೆ. ಬಿಸಿಲಿನಲ್ಲಿ ಬಳದಿದ್ದ ಜನರಿಗೆ ವರುಣ ತಂಪನ ಎರೆದಿದ್ದು ರೈತರ ಮೊಗದಲ್ಲಿ ಸಂತಸ ಇದೆ. ಇನ್ನು ಮಳೆಯ ರಭಸಕ್ಕೆ ವಾಹನ ಸವಾರರು ಪರದಾಡಿದ ಘಟನೆ ಕೂಡ ನಡೆಯಿತು.
ಇನ್ನು ನಾಳೆ ಕೂಡ ಕರ್ನಾಟಕದ ಬಹು ಭಾಗಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದ್ದು, ನಾಳೆ ನಡೆಯುವಂತ ಮತದಾನಕ್ಕೆ ಅಡ್ಡಿಯಾಗುವಂತ ಸಾಧ್ಯತೆಗಳೇ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಂಡ್ಯದ ಸ್ಟೋರಿಯನ್ನ ನಾವು ನೋಡೋದಾದ್ರೆ, ಇಡೀ ದೇಶದಲ್ಲಿ ಚುನಾವಣೆ ಅಂದ್ರೆ ಮಂಡ್ಯದಲ್ಲಿ ಮಾತ್ರ ನಡೀತಾ ಇದೆಯಾ ಅನ್ನೋ ಮಟ್ಟಕ್ಕೆ ಮಂಡ್ಯ ಅಖಾಡ ರಂಗನ್ನ ಪಡೆದಿತ್ತು. ನಿನ್ನೆ ಬಹಿರಂಗ ಪ್ರಚಾರ ಅಂತ್ಯವಾಗಿದ್ದು, ಇವತ್ತು ಮನೆ ಮನೆ ಪ್ರಚಾರ ಮಾತ್ರ ನಡೆಯಿತು. ಇನ್ನು ನಾಳಿನ ಮತದಾನಕ್ಕೆ ಸಕ್ಕರೆ ನಾಡು ಹೇಗೆ ಸಜ್ಜಾಗಿದೆ ನೋಡೋಣ ಬನ್ನಿ. ಮಂಡ್ಯದಲ್ಲಿ ಭವಿಷ್ಯ ಬರೆಯಲು ಮತದಾರ ಸಜ್ಜು. ಶಾಂತಿಯುತ ಮತದಾನಕ್ಕೆ ಖಾಕಿ ಸೇನೆ ಅಲರ್ಟ್. ಮಂಡ್ಯ ಲೋಕಸಭಾ ಚುನಾವಣೆ ಬಗ್ಗೆ ಇಡೀ ದೇಶವೇ ಕುತೂಹಲದಿಂದ ನೋಡ್ತಿದೆ. ಮಂಡ್ಯದ ಮತದಾರ ಯಾರ ಭವಿಷ್ಯವನ್ನ ಹೇಗೆ ಬರೀತಾನೆ ಅನ್ನೋ ಕುತೂಹಲ ಹುಟ್ಟುಹಾಕಿದೆ. ಜಿಲ್ಲೆಯಾದ್ಯಂತ 2046 ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿದ್ದು, 30 ಸಖಿ ಮತಗಟ್ಟೆಗಳು, ವಿಶೇಷ ಚೇತನರಿಗೆ 17 ಮತಗಟ್ಟೆ ತೆರೆಯಲಾಗಿದೆ. 20 ಮಾದರಿ ಮತಗಟ್ಟೆಗಳು, 444 ಸೂಕ್ಷ್ಮ ಹಾಗೂ 132 ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಗಲಾಟೆ ನಡೆಯುವ ಸಾಧ್ಯತೆ ಹೆಚ್ಚಾಗಿದ್ದು, ಭದ್ರತೆಗಾಗಿ 3 ಎಸ್ಪಿ, 1 ಎಎಸ್ಪಿ, 11 ಮಂದಿ ಡಿಎಸ್ಪಿ, 34 ಜನ ಪಿಎಸ್ಐಗಳು, 117 ಎಎಸ್ಐ, 1538 ಪೊಲೀಸ್ ಪೇದೆಗಳು, 937 ಹೋಂಗಾರ್ಡ್, 14 ಜಿಲ್ಲಾ ಸಶಸ್ತ್ರ ಪಡೆ ನಿಯೋಜನೆ ಮಾಡಲಾಗಿದ್ದು, 9 ಕೆಎಸ್ಆರ್ಪಿ ತುಕಡಿ, 7 ಸಿಆರ್ಪಿಎಫ್ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ಒಟ್ಟು 22 ಮಂದಿ ಚುನಾವಣಾ ಅಖಾಡದಲ್ಲಿದ್ದು, ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಕೈಗೊಂಡಿದೆ. 8 ವಿಧಾನಸಭಾ ಕ್ಷೇತ್ರದಾದ್ಯಂತ ಒಟ್ಟು 17,12,012 ಮತದಾರರು ಮತದಾನದ ಹಕ್ಕನ್ನು ಹೊಂದಿದ್ದು, ಅದರಲ್ಲಿ ಪುರುಷ ಮತದಾರರು 8,54,758 ಹಾಗೂ ಮಹಿಳಾ ಮತದಾರರು 8,56,285 ಮತ್ತು ಇತರೆ ಮತದಾರರು 147, ಸೇವಾ ಮತದಾರರು 822 ಮಂದಿ ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಬೆಳಿಗ್ಗೆ 7ರಿಂದ ಸಾಯಂಕಾಲ 6 ಗಂಟೆವರೆಗೂ ಪೋಲಿಂಗ್ ನಡೆಯುತ್ತೆ. ಪುರುಷರು 8,54,758 ಮತ್ತು ಮಹಿಳಾ ಮತದಾರರು 8,56,258. 2,000ದಷ್ಟು ಮಹಿಳಾ ಮತದಾರರು ಹೆಚ್ಚಿದ್ದಾರೆ. ನಮ್ಗೆ ಗೊತ್ತಿದ್ದಂಗೆ 22 ಜನ ಅಭ್ಯರ್ಥಿಗಳಿದ್ದಾರೆ. ಮತಗಟ್ಟೆಗೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ನಾವು ಕೊಡ್ತೀವಿ. ಮತದಾನಕ್ಕಾಗಿ ಒಟ್ಟು 9,904 ಚುನಾವಣಾ ಸಿಬ್ಬಂದಿಯನ್ನ ಬಳಸಿಕೊಳ್ಳಲಾಗುತ್ತಿದ್ದು, ಸುಗಮ ಮತದಾನಕ್ಕಾಗಿ ಮಹಿಳೆಯರಿಗಾಗಿ ಪಿಂಕ್ ಮತ್ತು ವಿಕಲಚೇತನರಿಗಾಗಿ ವಿಶೇಷ ಚೇತನ ಮತಗಟ್ಟೆ ಹಾಗೂ ಮಾದರಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಇವತ್ತು ಮನೆ ಮನೆ ಪ್ರಚಾರ ಜೋರಾಗಿ ನಡೆಯುತ್ತೆ. ಮನೆ ಮನೆ ಪ್ರಚಾರ ಅಂದ್ರೆ ಕತ್ತಲ ರಾತ್ರಿಯಲ್ಲಿ ಕುರುಡು ಕಾಂಚಾಣ ಕುಣಿಯುತ್ತೆ ಅನ್ನೋದು ಕಾಮನ್. ಇವತ್ತು ಚುನಾವಣಾ ಅಧಿಕಾರಿಗಳು ಹಾಗೂ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಕಂತೆ ಕಂತೆ ಹಣ ಸೀಸ್ ಮಾಡಿದ್ದಾರೆ. ಶಿರಸಿಯಲ್ಲಿ ಐಟಿ ಬೇಟೆ, 72.5 ಲಕ್ಷ ಹಣ ಜಪ್ತಿ. ಕಾರಲ್ಲಿ ಸಿಕ್ಕಿದ್ದು 10 ಲಕ್ಷ ಹಾರ್ಡ್ ಕ್ಯಾಶ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ದಾಳಿ ನಡೆಸಿ 10 ಲಕ್ಷ ಹಣ ಸೀಸ್ ಮಾಡಿದ ಬೆನ್ನಲ್ಲೇ ಐಟಿ ಅಧಿಕಾರಿಗಳು ರೇಡ್ ಮಾಡಿ 72.5 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ದಾರೆ. ಶಿರಸಿ, ಸಿದ್ದಾಪುರ ಬಿಜೆಪಿ ಮುಖಂಡರ ಮೇಲೆ ದಾಳಿ ನಡೆದಿದ್ದು, ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಆಪ್ತರು ಎನ್ನಲಾಗಿದೆ. ಕೃಷ್ಣ ಎಸಳೆ, ಆರ್ವಿ ಹೆಗಡೆ, ಕೆಜಿ ನಾಯಕ್ ಮನೆ ಮೇಲೆ ದಾಳಿ ನಡೆದಿದ್ದು, ಎನ್ವೆಲಪ್ ಕವರ್ನಲ್ಲಿ 500 ಬಂಡಲ್ಗಳಲ್ಲಿ ಇಟ್ಟಿದ್ರು ಎನ್ನಲಾಗಿದೆ. ಬೂತ್ಗಿಷ್ಟು ಹಣ ಹಂಚೋಕೆ ಒಂದು ಎನ್ವೆಲಪ್ನಲ್ಲಿ 5,000 ಹಣ ಇಟ್ಟು ಪ್ಲಾನ್ ಮಾಡಲಾಗಿತ್ತು ಎನ್ನಲಾಗಿದ್ದು, ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಸೂಚನೆಯಂತೆ ಪ್ಲಾನ್ ಆಗಿದೆಯಾ ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ. ಜೆಡಿಎಸ್ ಅಭ್ಯರ್ಥಿ ಆನಂದ್ ಅಸ್ತೋಟಿಕರ್ ಇದನ್ನ ಖಂಡಿಸಿದ್ದಾರೆ. ಇವತ್ತು ಮತಗಳನ್ನು ಖರೀದಿ ಮಾಡುವ ಹುನ್ನಾರಕ್ಕೆ ಈಗ ಬಿದ್ದಿದ್ದಾರೆ. ಸೊ ಹಾಗಾಗಿ ಇಡೀ ಜಿಲ್ಲಾದ್ಯಂತ ಇವತ್ತು ಈ ತರ ದುಡ್ಡು ಅವರು ಈಗಾಗಲೇ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಇಲೆಕ್ಷನ್ ಕಮಿಷನರಿಗೂ ಮನವಿ ಮಾಡ್ತಾ ಇದ್ದೀನಿ, ಪ್ರಜಾಪ್ರಭುತ್ವದಲ್ಲಿರುವಂತ ಪ್ರಜೆಗೂ ಮನವಿ ಮಾಡ್ತಾ ಇದ್ದೀನಿ, ಈ ತರ ಇಂಥ ಒಂದು ಕೆಟ್ಟ ವಾತಾವರಣಕ್ಕೆ ಅವಕಾಶ ಕೊಡಬಾರದು. ಈ ಸಲ ಅನಂತಕುಮಾರ್ ವಿರುದ್ಧವಾಗಿ ಎಲ್ಲ ಜಿಲ್ಲೆ ಜನ ನಿಂತಿದ್ದಾರೆ. ವಿಶ್ವಾಸ ಇದೆ, ನಾವು 100% ಗೆಲ್ತೀವಿ. ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ. ಹಾಸನ ಜಿಲ್ಲೆಯಲ್ಲಿ ಕುರುಡು ಕಾಂಚಾಣ ಸದ್ದು ಮಾಡಿದೆ. ಮತದಾರರ ಸೆಳೆಯಲು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ.
ನಿನ್ನೆ ತಡರಾತ್ರಿ 12 ಗಂಟೆ 45 ನಿಮಿಷದಲ್ಲಿ ಸಚಿವ ಎಚ್.ಡಿ. ರೇವಣ್ಣ ಬೆಂಗಾವಲು ಪಡೆ ವಾಹನದಲ್ಲೇ 1,20,000 ಹಣ ಪತ್ತೆಯಾಗಿದೆ. ಚುನಾವಣಾಧಿಕಾರಿ ವಿಕಾಸ್ ಅವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಸಚಿವರ ಬೆನ್ನಲ್ಲೇ ಹಣ ಹಂಚುತ್ತಾ ಇದ್ದ ಆರೋಪದ ಮೇಲೆ ಪೊಲೀಸರು ಬಿಜೆಪಿ ಮುಖಂಡನನ್ನ ವಶಕ್ಕೆ ಪಡೆದಿದ್ದಾರೆ. ಕೆಕೆಆರ್ ಲಾಡ್ಜ್ ಮೇಲೆ ದಾಳಿ ಮಾಡಿದ ಚುನಾವಣಾಧಿಕಾರಿಗಳು ಬಿಜೆಪಿ ಮುಖಂಡ ನಾರಾಯಣ್ ಗೌಡನನ್ನ ವಶಕ್ಕೆ ಪಡೆದಿದ್ದು 2 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಎ ಮಂಜು ಆಪ್ತ ಹೇಮಂತ್ ಎಂಬಾತನನ್ನು ವಶಕ್ಕೆ ಪಡೆಯಲಾಗಿದೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಬಿಟ್ಟು ಎ ಮಂಜು ಬಿಜೆಪಿ ಸೇರಿದ ಬಳಿಕ ಅಖಾಡ ರಂಗಾಗಿದೆ. ಅನಂತಕುಮಾರ್ ಹೆಗಡೆ ಆಪ್ತರ ವಿಚಾರಣೆ ನಡೀತಾ ಇದ್ದು ಕೇಂದ್ರ ಸಚಿವರಿಗೂ ಕಾಂಚಾಣ ಉರುಳಾಗುತ್ತಾ ಕಾದು ನೋಡಬೇಕು. ನ್ಯೂಸ್ 18 ಕನ್ನಡ, ಹಾಸನ ಮತ್ತು ಕಾರವಾರ. ಇವತ್ತು ಶಿವಮೊಗ್ಗದಲ್ಲಿ ಹಾಲಿ ಸಿಎಂ ಮಾಜಿ ಸಿಎಂ ಭರ್ಜರಿ ಮತಬೇಟೆಯನ್ನು ನಡೆಸಿದ್ರು. ಮಧು ಬಂಗಾರಪ್ಪ ಪರ ಕುಮಾರಸ್ವಾಮಿ ಮತಯಾಚಿಸಿ ಬಿಎಸ್ವೈ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ರು. ಬಿಎಸ್ವೈ ತಮ್ಮ ಮಗ ರಾಘವೇಂದ್ರ ಪರ ಸಮಾವೇಶ ನಡೆಸಿ ಡಿಕೆಶಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಮಧು ಬಂಗಾರಪ್ಪ ಪರ ಸಿಎಂ ಮತಬೇಟೆ. ಡಿಕೆ ಬಿಎಸ್ವೈ ಭೇಟಿ ಡೈರಿ ವಿಚಾರಕ್ಕಂತೆ. ಮೊದಲ ಹಂತದ ಮತದಾನ ನಡೆಯೋ ಕ್ಷೇತ್ರಗಳಲ್ಲಿ ಪ್ರಚಾರ ಅಂತ್ಯವಾದ ಬಳಿಕ ಇಂದು 2ನೇ ಹಂತದ ಮತದಾನ ನಡೆಯೋ ಕ್ಷೇತ್ರಗಳತ್ತ ನಾಯಕರ ಚಿತ್ತ ಹರಿದಿತ್ತು. ಸಿಎಂ ಕುಮಾರಸ್ವಾಮಿ ಇವತ್ತು ಕಮಲಕೋಟೆ, ಶಿವಮೊಗ್ಗದಲ್ಲಿ ಅಬ್ಬರದ ಮತಬೇಟೆಯನ್ನು ನಡೆಸಿದ್ರು. ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಪರ ಆನವಟ್ಟಿ, ಆನವೇರಿ, ಶಿಕಾರಿಪುರದಲ್ಲಿ ಮತಯಾಚನೆ ಮಾಡಿ ಮಧು ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಕುಮಾರಸ್ವಾಮಿ, ಯಡಿಯೂರಪ್ಪ ಡಿಕೆಶಿ ಮನೆಗೆ ಹೋಗಿದ್ದು ನೀರಾವರಿ ಸೌಲಭ್ಯ ಕೇಳೋಕಲ್ಲ, ಡೈರಿ ವಿಚಾರ ಪ್ರಸ್ತಾಪವನ್ನ ಈಗ ಮಾಡಬೇಡಿ ಅಂತ ಕೇಳ್ಕೊಳ್ಳೋಕೆ ಅಂತ ಹೊಸ ಬಾಂಬ್ ಸಿಡಿಸಿದ್ರು. ಪಾಪ ನೀವು ಹೋಗಿದ್ರೆ ಗೊತ್ತು ನನಗೆ, ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ನೀವೇನು ಹೋಗಿ ಮನವಿ ಕೊಡಕ್ ಹೋಗಿದೀವಿ ಅಂದ್ರಲ್ಲ. ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದು ನೀರಾವರಿಯ ಸೌಲಭ್ಯದ ಕೆಲಸಕ್ಕಲ್ಲ. ನಿಮ್ದು ಅದು ಯಾವ್ದೋ ಒಂದು ಡೈರಿ ಇತ್ತಲ್ಲ, ನಿಮ್ ಡೈರಿ ಯಾರಿಗೆ ಎಷ್ಟು ಕೊಟ್ಟಿದ್ದೀರಿ ಅಂತ, ಆ ಡೈರಿ ವಿಷಯ ಪ್ರಸ್ತಾಪ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಕ್ಕೆ ನೀರಾವರಿ ಮಂತ್ರಿಗಳ ಮನೆಗೆ ಹೋದರೆ ನೀವು. ಸಿಎಂ ಕುಮಾರಸ್ವಾಮಿ ಹೆಲಿಕಾಪ್ಟರ್ ತಪಾಸಣೆ. ಇನ್ನು ಶಿವಮೊಗ್ಗದ ಆನವಟ್ಟಿಗೆ ಆಗಮಿಸಿದ ಕುಮಾರಸ್ವಾಮಿ ಅವರ ಹೆಲಿಕಾಪ್ಟರ್ ಅನ್ನ ಚುನಾವಣಾಧಿಕಾರಿಗಳು ತಪಾಸಣೆ ನಡೆಸಿದ್ರು. ಸಿಎಂ ಇಳಿದು ಬರ್ತಾ ಇದ್ದ ಹಾಗೆ ಹೆಲಿಕಾಪ್ಟರ್ ತಪಾಸಣೆ ನಡೆಸಲಾಯಿತು. ಸಿಎಂ ವಿರುದ್ಧ ಅಪ್ಪ ಮಗನ ಜಂಟಿ ವಾಗ್ದಾಳಿ. ನಾವೇ ಗೆಲ್ಲೋದು ಎಂದು ಬಿಎಸ್ವೈ ಭವಿಷ್ಯ. ಇನ್ನು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಇವತ್ತು ಬಿಜೆಪಿ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ ತನ್ನ ಮಗ ರಾಘವೇಂದ್ರ ಪರ ಮತಯಾಚನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಬಿಎಸ್ವೈ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಜೋಡೆತ್ತುಗಳು ಪ್ರಚಾರ ಮಾಡ್ಕೊಂಡು ಹೋಗ್ಲಿ, ಅವರು ಪ್ರಚಾರ ಮಾಡಿದ್ರೆ ನಮಗೇನೂ ನಷ್ಟ ಇಲ್ಲ ಅಂತ ಹೇಳಿದ್ರು. ಇದೇ ವೇಳೆ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಜೋಡೆತ್ತಿನ ನೊಗ ಯಾವಾಗ ಸರಿ ಇತ್ತು ಅಂತ ವ್ಯಂಗ್ಯವಾಡಿದ್ರು. ಯಾವ್ಯಾವ ಸಂದರ್ಭ ಜೋಡೆತ್ತಾಗಿದೆ, ಯಾವ್ಯಾವ ಸಂದರ್ಭದಲ್ಲಿ ನೊಗ ಹರ್ಕೊಂಡು ಬೇರೆ ಬೇರೆ ದಿಕ್ಕಲ್ಲಿ ಎಳೆದಾಡ್ಕೊಂಡಿದ್ದಾರೆ, ಎಲ್ಲದೂ ಕೂಡ ಜನರಿಗೆ ಗೊತ್ತಿದೆ ಇಲ್ವಾ. ಅವ್ರ ಅಧಿಕಾರ ಬೇಕಾದಾಗ ಅವಾಗ ಒಂದು ಇದನ್ನ ನೆಗ್ಲಿಗೆ ಏನಂತಾರೆ ನೊಗಕ್ಕೆ ಕಟ್ಕೊಂತಾರೆ, ಅದು ಗೊತ್ತಿದೆ. ಹಾಗಾಗಿ ಇವ್ರ ಬಗ್ಗೆ ಯಾರ ಬಗ್ಗೆ ವಿಶ್ವಾಸ ಇಟ್ಟಿಲ್ಲ ಜನ. ಈ ಹೊಂದಾಣಿಕೆ ರಾಜಕಾರಣ ಇಲ್ಲದಂತ ಭಾರತೀಯ ಜನತಾ ಪಕ್ಷ ಬಗ್ಗೆ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾರೆ. 2ನೇ ಹಂತದ ಎಲೆಕ್ಷನ್ ಕಾವು ಜೋರಾಗ್ತಿದ್ದು ಬಿಜೆಪಿ ಭದ್ರಕೋಟೆ, ಶಿವಮೊಗ್ಗದಲ್ಲಿ ಸಿಎಂ ಪ್ರಚಾರ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಎಚ್ಎಂಪಿ ಕುಮಾರ್ ಜೊತೆ ರಾಘವೇಂದ್ರ, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಮೊದಲ ಹಂತದ ಚುನಾವಣಾ ಕಾವು ಆರೋಕೆ ಮುಂಚೆನೆ ಬೆಳಗಾವಿ ಧಗಧಗ ಹೊತ್ತಿ ಉರಿಯೋಕೆ ಶುರುವಾಗಿದೆ. ಕುಂದಾನಗರಿಯಲ್ಲಿ ಅಣ್ಣ ತಮ್ಮಂದಿರ ನಡುವೆನೇ ಯುದ್ಧ ಶುರುವಾಗಿದ್ದು ರಮೇಶ್ ವಿರುದ್ಧ ಸತೀಶ್ ಜಾರಕಿಹೊಳಿ ದೂರನ್ನ ಕೊಟ್ಟಿದ್ದಾರೆ. ಇದರ ನಡುವೆ ಬಾಲಚಂದ್ರ ಜಾರಕಿಹೊಳಿ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮತ್ತೆ ಶುರುವಾಯಿತು ಅಣ್ಣ ತಮ್ಮನ ಗುದ್ದಾಟ. ಕೆಪಿಸಿಸಿಗೆ ಅಣ್ಣನ ವಿರುದ್ಧ ತಮ್ಮನ ದೂರು. ಇನ್ನೂ ಮೊದಲ ಹಂತದ ಚುನಾವಣೆ ಮುಗಿದಿಲ್ಲ.
ಆಗಲೇ ಬೆಳಗಾವಿ ಕಾಂಗ್ರೆಸ್ನಲ್ಲಿ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಿಲ್ಲ ಅಂತ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ವಿರುದ್ಧ ಸಚಿವ ಸಹೋದರ ಸತೀಶ್ ಜಾರಕಿಹೊಳಿ ಕೆಪಿಸಿಸಿಗೆ ದೂರು ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ರಮೇಶ್ ಕೆಲಸ ಮಾಡ್ತಿದ್ದಾರೆ, ಹೀಗಾಗಿ ಕ್ರಮ ಕೈಗೊಳ್ಳಿ ಅಂತ ಕೆಪಿಸಿಸಿಗೆ ಪತ್ರ ಬರೆದಿದ್ದಾರೆ. ಶಿಸ್ತು ಕ್ರಮ ಈಗಾಗಲೇ ರೈಟಿಂಗ್ನಾಗ ಕೊಟ್ಟಿದ್ದಾರೆ. ಜನರಲ್ ಸೆಕ್ರೆಟರಿಗೆ ಅಧ್ಯಕ್ಷ ಈಗಾಗಲೇ ರೈಟಿಂಗ್ನಾಗ ಒಂದು ವಾರದಿಂದ ಕೊಟ್ಟಿದ್ದಾರೆ. ಅವ್ರು ಎಲ್ಲೆಲ್ಲಿ ಚಿಕ್ಕೋಡಿಯಲ್ಲಿ ಪ್ರಚಾರ ಮಾಡಿದ್ದು, ನಿಪ್ಪಾಣಿಗೆ ಹೋಗಿದ್ದು, ಅಲ್ಲಿ ಹೋಗಿದ್ದು, ಅವರು ಅಲ್ಲಿ ಲೋಕಲ್ ಕಾರ್ಯಕರ್ತರು, ನಮ್ಮಲ್ಲಿ ನಿನ್ನೆ ಯರಗಟ್ಟಿಯಲ್ಲಿ ಚೋಪ್ರಾಣ ಗುಂಪಿಗೆ ಹೇಳಿದ್ದು, ಅಲ್ಲೆಲ್ಲ ಗೊತ್ತಾಗದಲ್ಲೆಲ್ಲ ರೈಟಿಂಗ್ನಾಗ ಕಳಿಸಿದ್ದಾರೆ. ಕ್ರಮ ಕೈಗೊಳ್ಳೋದು ಇನ್ನು ಇಲ್ಲ, ಜಿಲ್ಲೆಯಿಂದ ಹೋಗಿದೆ. ಜಿಲ್ಲೆ ಯೂನಿಟ್ನಿಂದ ಅದು ರೈಟಿಂಗ್ನಲ್ಲಿ ಕಳಿಸಿದ್ದಾರೆ. ಸೊ ಹೆಚ್ಚು ಕಮ್ಮಿ ಅವರೇ ಪರ್ಯಾಯ, ಮತ್ತೆ ಈಗ ಸದ್ಯ ಪರ್ಯಾಯವಾಗಿ ಲಕ್ಕನ್ ಜಾರಕಿಹೊಳಿನೇ ಪರ್ಯಾಯ ಈಗ. ಸೊ ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡ್ತಾ ಇದ್ವಿ. ಇತ್ತ ಶಾಸಕ ರಮೇಶ್ ಜಾರಕಿಹೊಳಿ ತಮ್ಮ ಬೆಂಬಲಿಗರ ಸಭೆ ನಡೆಸಿ ಬೆಳಗಾವಿ ಹಾಗೂ ಚಿಕ್ಕೋಡಿಯಲ್ಲಿ ಯಾರಿಗೆ ಬೆಂಬಲ ಕೊಡಬೇಕು ಎಂಬ ಬಗ್ಗೆ ಚರ್ಚೆ ಮಾಡಿದ್ರು. ಕೊನೆಗೆ ಸಭೆಯಲ್ಲಿ ಯಾರಿಗೂ ಬೆಂಬಲ ಕೊಡುವುದು ಬೇಡ, ನಾವು ಚುನಾವಣೆಯಲ್ಲಿ ತಟಸ್ಥರಾಗಿ ಇರೋಣ ಅಂತ ತೀರ್ಮಾನಿಸಿದ್ದಾರೆ. ಎಲೆಕ್ಷನ್ ಬೆನ್ನಲ್ಲೇ ಬಾಲಚಂದ್ರ ಹೊಸ ಬಾಂಬ್. ಚುನಾವಣೆ ಆದ್ಮೇಲೆ ರಾಜಕಾರಣದಲ್ಲಿ ಬದಲಾವಣೆ. ಇತ್ತ ಅಣ್ಣ ತಮ್ಮಂದಿರ ವಾರ್ ಜೋರಾಗ್ತಿದ್ದಂತೆ ಮತ್ತೊಬ್ಬ ಸಹೋದರ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ರು. ಎಲೆಕ್ಷನ್ ಆಗ್ತಿದ್ದೇ ತಡ ರಾಜ್ಯ ರಾಜಕಾರಣದಲ್ಲಿ ಭಾರೀ ಬದಲಾವಣೆ ಆಗುತ್ತೆ ಅಂದ್ರು. ಇದು ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರ್ತಾರೆಂಬ ನಿರೀಕ್ಷೆಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಂತಾಗಿದೆ. ಇನ್ನು ಸುರೇಶ್ ಅಂಗಡಿ ಜಾತಕ ಅತ್ಯಂತ ಸ್ಟ್ರಾಂಗ್ ಇದೆ ಅಂತ ಬ್ಯಾಟಿಂಗ್ ಮಾಡಿದ್ದಾರೆ. ಲೋಕಸಭಾ ಇಲೆಕ್ಷನು ನಮ್ಮ ಕರ್ನಾಟಕದ ಏಪ್ರಿಲ್ 23ಕ್ಕೆ ಮುಗಿತೈತ್ರಿ. ಇಡೀ ದೇಶದ್ದು 19ಕ್ಕೆ ಮುಗಿತೈತಿ. ರಿಸಲ್ಟ್ ಆದ ನಂತರ ಭಾರಿ ಬದಲಾವಣೆಗಳು ಆಗ್ತಾವೆ ಅಂತ ರಿಸಲ್ಟ್ ಆದ ಎಲ್ಲರೂ ರಿಸಲ್ಟ್ಗೆ ವೇಟ್ ಮಾಡಕತ್ತಾರು. ರಿಸಲ್ಟ್ ಆದ ನಂತರ ಭಾರಿ ಬದಲಾವಣೆಗಳು ಆಗುವಂಥ ಎಲ್ಲ ಲಕ್ಷಣಗಳು ಅದಾವ್ರಿ. ಸುರೇಶ್ ಅಂಗಡಿ ಅವ್ರು ಈಗ ರೊಟ್ಟಿ ತುಪ್ಪದಾಗ ಬಿದ್ದೈತೆ ಅಂತ ನೀವೇ ಹೇಳಿದ್ರಿ. ಆಮ್ಯಾಗ ಅವ್ರ ಕುಂಡ್ಲಿನೂ ಚೆಕ್ ಮಾಡಿದೆ ನಾನು, ಭಾಳ ಸ್ಟ್ರಾಂಗ್ ಐತ್ರಿ. ಕುಂಡ್ಲಿ ಹಿಂಗೆ ಸ್ಟ್ರಾಂಗ್ ಐತಲ್ಲ ರೀ, ಅದಕ್ಕೆ ಅವ್ರ ದೈವ ಭಾಳ ಚಲೋ ಐತಿ. ಈಗಂತೂ ಈ ಇಲೆಕ್ಷನ್ ಆರಾಮಾಗಿ ಗೆಲ್ತಾರೆ. ಯಾಕಂದ್ರೆ ನಿಮಗೂ ಬೇಕಾದ್ರೆ ಕುಂಡ್ಲಿ ತೋರಿಸ್ತೀನಿ. ಕುಂಡ್ಲಿ ಭಾರಿ ಸ್ಟ್ರಾಂಗ್ ಐತೆ ರೀ. ನಿಮ್ಗೆ ಸುಳ್ಳು ಜೋಕ್ ಮಾಡತ್ತಿಲ್ಲ ನಾನು. ಒಂದು ಜ್ಯೋತಿಷ್ಗೂ ಚೆಕ್ ಮಾಡಿ ನೀವು ಹೆಂಗೆ ನೋಡ್ಪಾತೀರಿ. ಅವ್ರು ಹೇರು ಭಾಳ ಸ್ಟ್ರಾಂಗ್ ಅದಾರು, ಗೆಲ್ತಾರೋ ಅಂತಂದ್ರೆ ಅದಕ್ಕೆ ದೇವರ ಅನುಗ್ರಹ ಐತದು. ಮೈತ್ರಿ ಮಾಡಿಕೊಂಡಿರೋದ್ರಿಂದ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಎನ್ನುವಾಗಲೇ ಬೆಳಗಾವಿಯಲ್ಲಿ ಕಾಂಗ್ರೆಸ್ಗೆ ಬ್ರದರ್ಸ್ ಕಾಟ ಶುರುವಾಗಿದ್ದು, ಇದು ಬಿಜೆಪಿಗೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿ ನಾಯಕರು ಪ್ರಚಾರಕ್ಕೆ ಕರ್ಕೊಂಡು ಹೋಗಿ ಹಣ ನೀಡದೆ ವಂಚಿಸಿದ್ದಾರೆ ಅಂತ ಆರೋಪಿಸಿ ಬಾಗೇಪಲ್ಲಿಯ ಬಿಜೆಪಿ ಕಚೇರಿ ಮುಂದೆ ಮಹಿಳೆಯರು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ತಲಾ 200ರಿಂದ 300 ರೂಪಾಯಿ ನೀಡೋದಾಗಿ ಹೇಳಿ ವಂಚಿಸಿದ್ದಾರೆ ಅಂತ ಮಹಿಳೆಯರು ದೂರಿದ್ದಾರೆ. ಮೀಸಲನಾಡು ರಾಯಚೂರಲ್ಲಿ ಎಲೆಕ್ಷನ್ ಕಾವು ಜೋರಾಗಿದೆ. ಅದರಲ್ಲೂ ಬಿಜೆಪಿ ಶಾಸಕರು ಆಗಾಗ ತಮ್ಮ ನಾಲಿಗೆಯನ್ನ ಹರಿಬಿಟ್ಟು ಸುದ್ದಿಯಲ್ಲಿ ಇರ್ತಾರೆ. ಈಗ ಸಿಎಂ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ರಿಂದ ಮೈತ್ರಿ ಪಕ್ಷದವರು ಶಾಸಕರ ವಿರುದ್ಧ ಗರಂ ಆಗಿದ್ದು ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಕುಮಾರಸ್ವಾಮಿ ಇಡೀ ರಾಜ್ಯವನ್ನ ಲೂಟಿ ಮಾಡಿ ಪಾಪ ಹೆಣ್ಮಗಳು, ಗಂಡ ಸತ್ತ ಹೆಣ್ಮಗಳು ಸೋಲ್ಸಕ್ 150 ಕೋಟಿ ಖರ್ಚು ಮಾಡ್ತಾನಂತ. ಇಲ್ಲಿ ಯಾರನ್ನ ಐತದ ರಾಜ್ಯದ ಮುಖ್ಯಮಂತ್ರಿ ಅಂತಾರೆ. ರಾಯಚೂರಲ್ಲಿ ಮಂಡ್ಯ ಚುನಾವಣೆ ಬಗ್ಗೆ ಮಾತನಾಡಿರುವ ದೇವದುರ್ಗ ಬಿಜೆಪಿ ಶಾಸಕ ಶಿವನಗೌಡ ನಾಯಕ್ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಕೀಳು ಮಟ್ಟದ ಭಾಷೆ ಬಳಕೆ ಮಾಡಿದ್ರು. ಈ ಹೇಳಿಕೆಗೆ ಸಿಡಿದೆದ್ದಿರುವ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರು ಶಿವನಗೌಡ ನಾಯಕ್ ವಿರುದ್ಧ ಕಿಡಿಕಾರಿದ್ದಾರೆ. ಇದೇ ರೀತಿ ನಾಲಿಗೆ ಹರಿಬಿಟ್ರೆ ನಿನ್ನ ನಾಲಿಗೆ ಕತ್ತರಿಸುತ್ತೇನೆ ಎಂದು ಎಚ್ಚರಿಕೆಯನ್ನು ನೀಡಿದ್ದು ಚುನಾವಣಾ ಆಯೋಗಕ್ಕೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಯಾವ ರೀತಿ ಗಂಡು ಸ್ಥಾನಕ್ಕೆ ಚಾಲೆಂಜ್ ಮಾಡ್ತಕ್ಕಂಥದ್ದು, ಎಲ್ಲರೂ ಗಂಡು ಸ್ಥಾನ ಇರ್ತದೆ. ಚುನಾವಣೆಯ ಪ್ರಸಂಗದಲ್ಲಿ ಹೆಣ್ಮಕ್ಳು ನಿಂದಿರ್ತಾರೆ, ಮಹಿಳೆಯರು ನಿಂದಿರ್ತಾರೆ, ನಾವು ಕೂಡ ಸ್ಪರ್ಧೆ ಮಾಡ್ಬೋದು. ಅದು ಚುನಾವಣೆ ಕಾರಣ. ಸೀರೆ ಇಟ್ಕೊಂಡವ್ರದ್ದು ಬಗ್ಗೆ ಸ್ಪರ್ಧೆ ಮಾಡಿದಾನ, ಆ ರೀತಿ ಏನು ತೆಗಳಕತ್ತಿದ್ದಾನೆ. ಒಂದು ಮನೆಗೆ ಜನತೆ ಎಣಿಸ್ತಕ್ಕಂಥ ಕೆಲಸ ಬೇಡ. ಆ ವ್ಯಕ್ತಿ ಗ್ರಾಮ ಪಂಚಾಯತ್ ನಿಂತು ಗೆದ್ದಿದ್ದಲ್ಲ, ತಾಕತ್ತಿದ್ರು ಜಿಲ್ಲಾ ಪಂಚಾಯತ್ ನಿಂತು ಗೆದ್ದಿಲ್ಲ ಅಂತ ತಿಳ್ಕೊಂಡು ಬಹಿರಂಗ ಸವಾಲು ಹಾಕಿರ್ತಕ್ಕಂಥ ಕೂಡಿದೆ. ಆತಗೆ ನಿಯತ್ತಿಲ್ಲ, ನಿಯತ್ತಿನ ನಾಯಿ ಕೂಡ ಅವನಲ್ಲ. ಈ ಹಿಂದೆ ರಾಯಚೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ಕೆಟ್ಟದಾಗಿ ಬೈದಿದ್ದ ಶಾಸಕ ಶಿವನಗೌಡ ನಾಯಕ್ ಯಡಿಯೂರಪ್ಪ, ಈಶ್ವರಪ್ಪಗೂ ಬೈದಿದ್ರು. ಈಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಒಂದಾಗಿರೋದ್ರಿಂದ ಸಿಎಂ ವಿರುದ್ಧ ಹರಿಹಾಯ್ದಿದ್ದಾರೆ.
ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ 1 ಲಕ್ಷ ಕೋಟಿ ರಹಸ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.